ಬಿಜೆಪಿ ವಿರುದ್ಧ ಮಾನನಷ್ಟ ಮೊಕದ್ದಮೆ. ಜನತಾ ಪಾರ್ಟಿ ಮಾಧ್ಯಮಗಳ ಮೂಲಕ ಜಾಹೀರಾತನ್ನು ಬಿಡುಗಡೆ ಮಾಡಿತ್ತು. ಹಿಮ್ಮೆಟ್ಟಿಸೋ ಶಕ್ತಿ ಪ್ರಜಾಪ್ರಭುತ್ವಕ್ಕಿದೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ರಾಜ್ಯ ಸರ್ಕಾರದ 2 ವರ್ಷಗಳ ವೈಫಲ್ಯತೆ ಬಗ್ಗೆ ಆರೋಪ ಪಟ್ಟಿಯನ್ನು ಶೀರ್ಷಿಕೆ ಅಡಿಯಲ್ಲಿ ದೃಶ್ಯ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿ ಮತ್ತು ಸುಳ್ಳು ಪ್ರಚಾರ ಮಾಡಿರೋ ಬಿಜೆಪಿ ವಿರುದ್ಧ ಬೆಂಗಳೂರಿನ 42ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸೋಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಸಂಬಂಧ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಕಾರ್ಯದರ್ಶಿ ಮೂಲಕ ದೂರನ್ನು ದಾಖಲಿಸೋಕೆ ಸರ್ಕಾರ ನಿರ್ಧರಿಸಿದ್ದು, ಬಿಎಸ್ ಪಾಟೀಲ್ ಸರ್ಕಾರಿ ಅಭಿಯೋಜಕರು 67ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಬೆಂಗಳೂರು ಮತ್ತು ಶೈಲಜಾ ನಾಯಕ್ ಸರ್ಕಾರಿ ಅಭಿಯೋಜಕರು 61ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಬೆಂಗಳೂರು ಇವರುಗಳನ್ನು ಪ್ರಕರಣ ನಿರ್ವಹಿಸೋಕೆ ನಿಯೋಜಿಸಿದೆ. ಅಷ್ಟೇ ಅಲ್ಲ, ಕುಮಟಾ ಪ್ರಕಾಶ್ ಸರ್ಕಾರದ ಉಪ ಕಾರ್ಯದರ್ಶಿ ಒಳಾಡಳಿತ ಇಲಾಖೆ ಕಾನೂನು ಮತ್ತು ಸುವ್ಯವಸ್ಥೆ ಇವರನ್ನ ಈ ಪ್ರಕರಣದಲ್ಲಿ ಎಲ್ಲಾ ಸಂಬಂಧಿಸಿದ ಇಲಾಖೆಗಳೊಂದಿಗೆ ಸಮನ್ವಯತೆ ಸಾಧಿಸಿ ಸರ್ಕಾರಿ ಅಭಿಯೋಜಕರಿಗೆ ಸಂಪೂರ್ಣ ದಾಖಲೆ ಮತ್ತು ಮಾಹಿತಿ ನೀಡೋಕೆ ಇವರನ್ನ ನೇಮಿಸಿ ಆದೇಶಿಸಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಮಾಡಿದ ಬಿಜೆಪಿ ಮುಖಂಡರು ಚಾರ್ಜ್ ಶೀಟ್ ಹೆಸರಲ್ಲಿ ಬುಧವಾರ ಬೆಳಗ್ಗೆ ಬಿಡುಗಡೆ ಮಾಡಿದರು. ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳು, ಜನವಿರೋಧಿ ಹೆಜ್ಜೆಗಳು, ದರ ದುಬಾರಿ, ತೆರಿಗೆ ಹೊರೆ, ಗ್ಯಾರಂಟಿಗಳಿಂದ ಆಗುವ ಅಡಚಣೆ ಸೇರಿದಂತೆ ಹಲವು ಪಟ್ಟಿಗಳನ್ನ ಇದರಲ್ಲಿ ಮುದ್ರಿಸಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಹೆಸರಲ್ಲಿ ಒಂದಿಷ್ಟು ನೆರವನ್ನು ಒದಗಿಸಿ ತೆರಿಗೆ ಹೆಚ್ಚಳದ ರೂಪದಲ್ಲಿ ಹೆಚ್ಚಿನ ಹಣವನ್ನು ಕಸಿದುಕೊಳ್ತಾ ಇದೆ. ಅಗತ್ಯ ವಸ್ತುಗಳ ದರ ಏರಿಕೆಯಿಂದ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ. ಹಾಗಾಗಿ ಸದನದ ಒಳಗೂ ಹೊರಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡ್ತೇವೆ ಅಂತ ಬಿಜೆಪಿ ಮುಖಂಡರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಘೋಷಿಸಿದರು. ಶಾಸಕ ಬಾಲಚಂದ್ರ ಮಾತಾಡಿ, ಹಿಂದಿನ ಸರ್ಕಾರ ಪ್ರತಿ ಬೇಸಿಗೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಿಸೋಕೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತುರ್ತು ನಿಧಿಯಾಗಿ 50 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ಈ ಬಾರಿ 5 ಲಕ್ಷ ರೂಪಾಯಿನೂ ಕೊಟ್ಟಿಲ್ಲ. ಅಗ್ಗದ ಮದ್ಯದ ಮೇಲೆ ಭಾರೀ ತೆರಿಗೆ ವಿಧಿಸಲಾಗಿದೆ. ಈ ಸರ್ಕಾರದ ಅವಧಿಯಲ್ಲಿ ಹಾಲು, ಮದ್ಯ ಎರಡರ ದರವು ಹೆಚ್ಚಿದೆ ಅಂತ ದೂರಿದ್ರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯ ಆರೋಪಗಳನ್ನ ತಪ್ಪು ಮಾಹಿತಿ ಮತ್ತು ಸುಳ್ಳು ಪ್ರಚಾರ ಅಂತ ಹೇಳಿದೆ. ಬಿಜೆಪಿ ರಾಜ್ಯ ಸರ್ಕಾರದ 2 ವರ್ಷಗಳ ಆಡಳಿತವನ್ನ ವೈಫಲ್ಯ ಅಂತ ಚಿತ್ರಿಸಿ ಜನರಲ್ಲಿ ತಪ್ಪು ಗ್ರಹಿಕೆಯನ್ನು ಸೃಷ್ಟಿಸುವ ಉದ್ದೇಶದಿಂದ ಮಾಧ್ಯಮಗಳ ಪ್ರಚಾರ ಮಾಡಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಈ ಆರೋಪಗಳು ಸರ್ಕಾರದ ಖ್ಯಾತಿಗೆ ಧಕ್ಕೆ ತಂದಿದೆ ಅಂತ ಭಾವಿಸಿ ಸರ್ಕಾರ ಕಾನೂನು ಕ್ರಮಕ್ಕೆ ಈಗ ಮುಂದಾಗಿರೋದು. ಬಿಜೆಪಿಯಿಂದ ಪ್ರಕಟವಾದಂತಹ ಆರೋಪ ಪಟ್ಟಿ ರಾಜ್ಯ ಸರ್ಕಾರದ ಯೋಜನೆಗಳು, ಸಾಧನೆಗಳು ಮತ್ತು ಆಡಳಿತದ ಕಾರ್ಯಕ್ಷಮತೆಯನ್ನ ತಿರುಚುವಂತ ಮಾಹಿತಿಯನ್ನು ಒಳಗೊಂಡಿದೆ. ಇದು ಸಾರ್ವಜನಿಕರಲ್ಲಿ ಗೊಂದಲ ಮತ್ತು ದಿಗ್ಭ್ರಮೆಯನ್ನು ಸಹ ಉಂಟು ಮಾಡಬಹುದು. ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳು, ಆರ್ಥಿಕ ಸುಧಾರಣೆಗಳು ಮತ್ತು ಜನಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಜನರ ವಿಶ್ವಾಸವನ್ನು ಈಗಾಗಲೇ ಗಳಿಸಿದೆ. ಬಿಜೆಪಿಯ ಆರೋಪಗಳು ಈ ವಿಶ್ವಾಸಕ್ಕೆ ಧಕ್ಕೆ ತಂದಿರೋ ರೀತಿ ಕೆಲಸ ಮಾಡ್ತಾ ಇದೆ. ಬಿಜೆಪಿಯ ಆರೋಪಗಳ ಹಿಂದೆ ರಾಜಕೀಯ ಉದ್ದೇಶ ಇದೆ ಅಂತ ಕಾಂಗ್ರೆಸ್ ಸರ್ಕಾರ ಆರೋಪ ಮಾಡಿದೆ. ರಾಜ್ಯದ ಜನರ ಮನಸ್ಸಲ್ಲಿ ಸರ್ಕಾರದ ಬಗ್ಗೆ ನೆಗೆಟಿವ್ ಆಗಿ ಸೃಷ್ಟಿ ಮಾಡಿ ರಾಜಕೀಯ ಲಾಭ ಪಡೆಯುವ ಉದ್ದೇಶವನ್ನ ಬಿಜೆಪಿ ಹೊಂದಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಮಾಡಲಾದಂತಹ ಆರೋಪಗಳು ಮತ್ತು ತಪ್ಪು ಮಾಹಿತಿ ಪ್ರಚಾರವನ್ನು ಎದುರಿಸೋಕೆ ಕಾಂಗ್ರೆಸ್ ಸರ್ಕಾರ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸೋಕೆ ಈಗ ನಿರ್ಧರಿಸಿರೋದು. ಈ ಕ್ರಮ ರಾಜಕೀಯವಾಗಿ ಮಾತ್ರ ಪ್ರಮುಖವಾದದ್ದಲ್ಲ, ರಾಜ್ಯದ ಆಡಳಿತದ ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳೋ ಉದ್ದೇಶವನ್ನು ಸಹ ಹೊಂದಿದೆ. ಕಾಂಗ್ರೆಸ್ ಸರ್ಕಾರ ಈ ಮಾನನಷ್ಟ ಮೊಕದ್ದಮೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು, ಈ ಪ್ರಕರಣವನ್ನು ನಿರ್ವಹಿಸೋಕೆ ಒಂದು ವಿಶೇಷ ತಂಡವನ್ನು ಸಹ ರಚಿಸಿದೆ. ಕಾಂಗ್ರೆಸ್ ಸರ್ಕಾರ ಈ ಮಾನನಷ್ಟ ಮೊಕದ್ದಮೆಯ ಮೂಲಕ ತನ್ನ ಆಡಳಿತದ ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳೋಕೆ ಮತ್ತು ಜನರಲ್ಲಿ ಸತ್ಯಾಸತ್ಯತೆಯನ್ನು ಸ್ಪಷ್ಟಪಡಿಸೋಕೆ ಬಯಸಿದೆ. ಈ ಕಾನೂನು ಕ್ರಮ ಕೇವಲ ಬಿಜೆಪಿಯ ಆರೋಪಗಳ ಪ್ರತಿಕ್ರಿಯೆಯಾಗಿರದೆ ಭವಿಷ್ಯದಲ್ಲಿ ಇಂತಹ ತಪ್ಪು ಮಾಹಿತಿ ಪ್ರಚಾರವನ್ನು ತಡೆಗಟ್ಟುವ ಎಚ್ಚರಿಕೆಯಾಗಿಯೂ ಕಾರ್ಯನಿರ್ವಹಿಸುತ್ತೆ. ಜೊತೆಗೆ ರಾಜ್ಯ ಸರ್ಕಾರ ತನ್ನ ಆಡಳಿತದ ಸಾಧನೆಗಳನ್ನು ಜನರಿಗೆ ತಿಳಿಸೋ ಮೂಲಕ ತನ್ನ ಜನಪರ ಧೋರಣೆಗಳನ್ನ ಮತ್ತಷ್ಟು ಬಲಪಡಿಸೋ ಅವಕಾಶವನ್ನ ಬಳಸಿಕೊಂಡಿದೆ. ಬಿಜೆಪಿ ಮೇಲೆ ಕಾನೂನು ಕ್ರಮ ರಾಜಕೀಯ ಚರ್ಚೆಯ ಸ್ವರೂಪಗಳನ್ನು ಬದಲಾಯಿಸಬಹುದು. ವಿರೋಧ ಪಕ್ಷಗಳು ತಮ್ಮ ಆರೋಪಗಳನ್ನು ಮಾಡುವಾಗ ಹೆಚ್ಚು ಎಚ್ಚರಿಕೆಯಿಂದ ಇರುವಂತೆ ಇದು ಮಾಡಬಹುದು. ಈ ಪ್ರಕರಣ ಜನರ ಗಮನವನ್ನ ಸೆಳೆಯೋ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಸರ್ಕಾರದ ಸಾಧನೆಗಳು ಮತ್ತು ಬಿಜೆಪಿಯ ಆರೋಪಗಳ ಸತ್ಯಾಸತ್ಯತೆ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ಇದು ದಾರಿ ಮಾಡಿಕೊಡಬಹುದು. ಯಾಕಂದ್ರೆ ಅಭೂತಪೂರ್ವ ಜನಾದೇಶದ ಮೂಲಕ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಕಮಿಟ್ಮೆಂಟ್ ರೀತಿಯಲ್ಲಿ 5 ಗ್ಯಾರಂಟಿಗಳ ಪೈಕಿ ಎಲ್ಲವನ್ನು ಸಹ ಜಾರಿ ಮಾಡಿದೆ. ಶಕ್ತಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ರಾಜ್ಯದ ಮಹಿಳೆಯರು ಪಡೆದಿದ್ದಾರೆ. ಅದೇ ರೀತಿ ಕೋಟ್ಯಾಂತರ ಜನ ಗೃಹಜ್ಯೋತಿಯ ಉಚಿತ ವಿದ್ಯುತ್ 200 ಯೂನಿಟ್ ತನಕ ತಮ್ಮ ಲಾಭವನ್ನ ಪಡೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದಂತ ಗ್ಯಾರಂಟಿಗಳನ್ನ
ತೆಲಂಗಾಣದಲ್ಲೂ ಸಹ ಜಾರಿಗೆ ತರಲಾಯಿತು. ಅದೇ ರೀತಿ ಹಲವು ರಾಜ್ಯಗಳು ವಿಧಾನಸಭಾ ಚುನಾವಣೆಗೆ ಇದೇ ಒಂದು ಮಾದರಿಯನ್ನ ಕಾಪಿ ಮಾಡಿದ್ವು. ಇನ್ನೊಂದು ವಿಚಾರ, 2 ವರ್ಷದಲ್ಲಿ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮ ಸಾಧನೆಯನ್ನೇ ಮಾಡಿತ್ತು. ವಿಧಾನಸಭಾ ಚುನಾವಣೆಯಲ್ಲೂ ಅಭೂತಪೂರ್ವ ಯಶಸ್ಸನ್ನ ಪಡೆದು ಅಧಿಕಾರಕ್ಕೆ ಬರುತ್ತೆ. 3 ಅಸೆಂಬ್ಲಿ ಚುನಾವಣೆಯಲ್ಲಿ 3ಕ್ಕೆ 3 ಗೆಲ್ಲತ್ತೆ. ಇದರಲ್ಲಿ 2 NDA ಮೈತ್ರಿಕೂಟದ ಸೀಟ್ ಆಗಿತ್ತು ಅನ್ನೋದು ಗಮನಿಸಬೇಕಾದಂತ ವಿಚಾರ. ಮೂಡ, ವಾಲ್ಮೀಕಿ ನಿಗಮ ಮುಂತಾದ ಹಗರಣಗಳನ್ನ ಇಟ್ಕೊಂಡು ಬಿಜೆಪಿ ದೊಡ್ಡ ಮಟ್ಟದ ಜನಾಕ್ರೋಶ ಯಾತ್ರೆಯನ್ನ ನಡೆಸಿತ್ತು. ಮೂಡಾದಲ್ಲಿ ಯಾವುದೇ ಸಾಕ್ಷಿ ಇಲ್ಲದೆ ಇದ್ರೂ ಸಹ ಅದರಲ್ಲಿ CM ಕೈವಾಡ ಇದೆ ಅನ್ನೋ ರೀತಿ ಬಿಂಬಿಸಿತ್ತು. ಆದರೆ ಬಿಜೆಪಿಯ ಯಾವುದೇ ಪ್ಲಾನ್ಗಳು ಫಲಿಸಿಲ್ಲ. ಆದರೂ ಪಟ್ಟು ಬಿಡದ ಬಿಜೆಪಿ ಕಾಂಗ್ರೆಸ್ ಅನ್ನ ಹೇಗಾದ್ರೂ ಮಾಡಿ ಮಣಿಸಲೇಬೇಕು ಅನ್ನೋ ಹಠದಲ್ಲಿ ಸುಳ್ಳು ಪ್ರಚಾರವನ್ನೇ ಸತ್ಯ ಅನ್ನೋ ರೀತಿ ಬಿಂಬಿಸಿತ್ತು. ಹಾಗಾದ್ರೆ ಸರ್ಕಾರದ ಅಧಿಸೂಚನೆಯಲ್ಲಿ ಏನಿದೆ? ರಾಜ್ಯ ಸರ್ಕಾರದ 2 ವರ್ಷಗಳ ವೈಫಲ್ಯತೆ ಬಗ್ಗೆ ಆರೋಪ ಪಟ್ಟಿಯನ್ನು ಶೀರ್ಷಿಕೆ ಅಡಿಯಲ್ಲಿ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿ ತಿರುಚುವಿಕೆ ಹಾಗೂ ಸುಳ್ಳು ಸಂಗತಿಗಳನ್ನು ಅಳವಡಿಸಿಕೊಂಡು ಕರ್ನಾಟಕ ಭಾರತೀಯ ಜನತಾ ಪಕ್ಷ ಸುಳ್ಳು ಪ್ರಚಾರ ಮಾಡಿರೋ ಬಗ್ಗೆ ಬೆಂಗಳೂರಿನ 42ನೇ ACMM ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸೋಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸರ್ಕಾರದ ಕಾರ್ಯದರ್ಶಿಯನ್ನ ದೂರು ದಾಖಲಿಸೋಕೆ ಅಧಿಕೃತಗೊಳಿಸಿದೆ. BS ಪಾಟೀಲ್ ಸರ್ಕಾರಿ ಅಭಿಯೋಜಕರು, 67ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಬೆಂಗಳೂರು, ಜೊತೆಗೆ ಶೈಲಜಾ ನಾಯಕ್ ಸರ್ಕಾರಿ ಅಭಿಯೋಜಕರು, 61ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಬೆಂಗಳೂರು ಇವರುಗಳನ್ನ ಪ್ರಕರಣ ನಿರ್ವಹಿಸೋಕೆ ನಿಯೋಜಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.